ಸ್ಟೂಡೆಂಟ್ಸ್, ಈಗ ನಾವು ಎಕ್ಸರ್ಸೈಸ್ 3.2 ಕ್ವಶನ್ ನಂಬರ್ 3 ಅಲ್ಲಿ ಪಾರ್ಟ್ 3 ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಕೋಚ್ ಆಫ್ ಅ ಕ್ರಿಕೆಟ್ ಟೀಮ್ ಬೈ 7 ಬ್ಯಾಟ್ಸ್ ಅಂಡ್ 6 ಬಾಲ್ಸ್ ಫಾರ್ ₹3,800. ಲೇಟರ್ ಸಿ ಬಾಯ್ಸ್ 3 ಬ್ಯಾಟ್ಸ್ ಅಂಡ್ 5 ಬಾಲ್ಸ್ ಫಾರ್ ₹1,750. ಫೈಂಡ್ ದ ಕಾಸ್ಟ್ ಆಫ್ ಈಚ್ ಬ್ಯಾಟ್ ಅಂಡ್ ಈಚ್ ಬಾಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 7 ಬ್ಯಾಟ್ಸ್ ಪ್ಲಸ್ 6 ಬಾಲ್ಸ್. 7 ಬ್ಯಾಟ್ಸ್ ಮತ್ತು 6 ಬಾಲ್ಸ್ ನ ₹3,800 ಗೆ ಖರೀದಿ ಮಾಡಿದ್ರು. ₹3,800 ಖರೀದಿ ಮಾಡಿದ್ರು. ಆಮೇಲೆ ಲೇಟರ್ ಸಿ ಬಾಯ್ಸ್ 3 ಬ್ಯಾಟ್ಸ್ ಅಂಡ್ 5 ಬಾಲ್ಸ್ ಫಾರ್ ₹1,750. ಈಗ 3 ಬ್ಯಾಟ್ಸ್ ಅಂಡ್ 5 ಬಾಲ್ಸ್ ₹1,750 ಗೆ ಖರೀದಿ ಮಾಡಿಕೊಟ್ಟಿದ್ದಾರೆ. ಈಗ ನಾನು 1 ಬ್ಯಾಟ್ ಅಂದ್ರೆ ಎಕ್ಸ್ ಅಂತ ಬರೆದುಕೊಳ್ಳುತ್ತೇನೆ, ಮತ್ತೆ 1 ಬಾಲ್ ಅಂದ್ರೆ ನಾನು ವೈ ಅಂತ ಬರೆದುಕೊಳ್ಳುತ್ತೇನೆ. ಇಲ್ಲಿ ಕ್ರಿಕೆಟ್ ಟೀಮ್ ಅಲ್ಲಿ ಕೋಚ್ 7 ಬ್ಯಾಟ್ಸ್ ಮತ್ತು 6 ಬಾಲ್ ನ ₹3,800 ಗೆ ಖರೀದಿ ಮಾಡಿದ್ರು. ಲೇಟರ್ ಆಮೇಲೆ ಅವಳು ಮತ್ತೆ 3 ಬ್ಯಾಟ್ಸ್ ಮತ್ತು 5 ಬಾಲ್ಸ್ ನ ₹1,750 ಗೆ ಖರೀದಿ ಮಾಡಿದ್ರು. ಹಾಗಾದ್ರೆ 1 ಬಾಲ್ ಬೆಲೆ ಎಷ್ಟು ಮತ್ತು 1 ಬ್ಯಾಟ್ ಬೆಲೆ ಎಷ್ಟು ಅದನ್ನ ನೀವು ಫೈಂಡ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಈಗ ನಾನು ಇಲ್ಲಿ ಬರೆದುಕೊಳ್ಳೋಣ. ಲೆಟ್ ಪ್ರೈಸ್ ಆಫ್ 1 ಬ್ಯಾಟ್ ಇಸ್ ಈಕ್ವಲ್ ಟು RSX ಮತ್ತೆ ಅಂಡ್ ಲೆಟ್ ಪ್ರೈಸ್ ಆಫ್ 1 ಬಾಲ್ ಇಸ್ ಈಕ್ವಲ್ ಟು RSY ಅಂತ ಬರೆದುಕೊಳ್ಳುತ್ತೇನೆ. ಈಗ ಕಂಡೀಷನ್ 1 ಏನಂದ್ರೆ 7 ಬ್ಯಾಟ್ಸ್ ಪ್ಲಸ್ 6 ಬಾಲ್ಸ್ ಕೂಡಿ ₹3,800 ಗೆ ಖರೀದಿ ಮಾಡಿದ್ದಾರೆ. ಮತ್ತೆ ಆಮೇಲೆ 3 ಬ್ಯಾಟ್ಸ್ ಮತ್ತು 5 ಬಾಲ್ಸ್ ನ ₹1,750 ಗೆ ಖರೀದಿ ಮಾಡಿದ್ದಾರೆ. ಅದನ್ನೇ ನಾವು 1 ಬ್ಯಾಟ್ ಬೆಲೆ ಎಷ್ಟು ಮತ್ತು 1 ಬಾಲ್ ಬೆಲೆ ಎಷ್ಟು ಅಂತ ನಾವು ಫೈಂಡ್ ಮಾಡಬೇಕಾಗಿದೆ. ಇದನ್ನೇ ನಾನು ಇಲ್ಲಿ ಬರೆದಿದ್ದೇನೆ. ಈಗ ನಾವು ಈ ಪ್ರಾಬ್ಲಮ್ ಅನ್ನ ನೋಡಿ ನಾವು ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೋಬೇಕು. ಈಗ ಈ ಕಂಡೀಷನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. ಇದು 7 ಬ್ಯಾಟ್ಸ್, ಇದನ್ನ ನಾನು ಇಲ್ಲಿ 1 ಬ್ಯಾಟ್ ಅಂದ್ರೆ ಏನ್ ಬರೆದುಕೊಂಡಿದ್ದೇನೆ, ಎಕ್ಸ್ ಅಂತ ಬರೆದುಕೊಂಡಿದ್ದೇನೆ. 1 ಬಾಲ್ ಅಂದ್ರೆ ವೈ ಅಂತ ಬರೆದುಕೊಂಡಿದ್ದೇನೆ. ಹಾಗಾದ್ರೆ ನಾನು 7 ಬ್ಯಾಟ್ಸ್ ಇದೆ, ಅದಕ್ಕೆ 7X ಅಂತ ಬರೆದುಕೊಳ್ಳುತ್ತೇನೆ. ಮತ್ತೆ 6 ಬಾಲ್ಸ್ ಇದೆ, ಅದಕ್ಕೆ 6Y ಅಂತ ಬರೆದುಕೊಳ್ಳುತ್ತೇನೆ. ಈಗ 6 ಬ್ಯಾಟ್ಸ್ ಮತ್ತು 7 ಬಾಲ್ಸ್ ಅನ್ನ ₹3,800 ಗೆ ಖರೀದಿ ಮಾಡಿದ್ದಾರೆ. ಅದನ್ನೇ ನಾನು ಇಲ್ಲಿ ಇಕ್ವೇಶನ್ ನಂಬರ್ 1 ಅಂತ ಬರೆದುಕೊಳ್ಳುತ್ತೇನೆ. ಈಗ ಕಂಡೀಷನ್ 2 ನ ನೋಡೋಣ. ಇಲ್ಲಿ 3 ಬ್ಯಾಟ್ಸ್ ಮತ್ತು 5 ಬಾಲ್ಸ್ ಅದನ್ನ ₹1,750 ಗೆ ಖರೀದಿ ಮಾಡಿದ್ದಾರೆ. ಇದನ್ನ ನಾವಿಲ್ಲಿ 3X ಪ್ಲಸ್ 5Y ಇಸ್ ಈಕ್ವಲ್ ಟು ₹1,750. ಇದು ಇಕ್ವೇಶನ್ ನಂಬರ್ 2. ಈಗ ನಾನು ಇಕ್ವೇಶನ್ ನಂಬರ್ 1 ನ ಇಲ್ಲಿ ಬರೆದುಕೊಳ್ಳುತ್ತೇನೆ. ಟೇಕಿಂಗ್ ಇಕ್ವೇಶನ್ 1. ಈಗ ಇಕ್ವೇಶನ್ ನಂಬರ್ 1 ನ ಇಲ್ಲಿ ಬರೆದುಕೊಳ್ಳೋಣ. 7X ಮೈನಸ್ 6Y ಇಸ್ ಈಕ್ವಲ್ ಟು 3,800. ಈಗ ನಾನು ಎಕ್ಸ್ ವೇರಿಯೇಬಲ್ ಅನ್ನ ಸಪರೇಟ್ ಮಾಡಬೇಕಾಗಿದೆ. ಅದಕ್ಕೆ ಈ ಇಕ್ವೇಶನ್ ಅನ್ನ ನಾನು ಸಿಂಪ್ಲಿಫೈ ಮಾಡಿ ಎಕ್ಸ್ ವೇರಿಯೇಬಲ್ ಅನ್ನ ಸಪರೇಟ್ ಮಾಡ್ಕೋತಾ ಇದ್ದೀನಿ. 7X ಇಸ್ ಈಕ್ವಲ್ ಟು 3,800. ಇಲ್ಲಿ ಪ್ಲಸ್ 6Y ನ ಈ ಸೈಡ್ ಬರೆದ್ರೆ ಮೈನಸ್ 6Y ಆಗುತ್ತದೆ. ಈಗ X ಇಸ್ ಈಕ್ವಲ್ ಟು 3,800 ಮೈನಸ್ 6Y ಡಿವೈಡೆಡ್ ಬೈ 7. ಇದನ್ನ ನಾನು ಇಕ್ವೇಶನ್ ನಂಬರ್ 3 X ಇಸ್ ಈಕ್ವಲ್ ಟು 3,800 ಮೈನಸ್ 6Y ಡಿವೈಡೆಡ್ ಬೈ 7. ಈ ವ್ಯಾಲ್ಯೂ ಏನಿದೆಯಲ್ಲ ನಾನು ಇಕ್ವೇಶನ್ ನಂಬರ್ 2 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಬರೆದುಕೊಳ್ಳೋಣ. ಪುಟ್ X ಇಸ್ ಈಕ್ವಲ್ ಟು 3,800 ಮೈನಸ್ 6Y ಡಿವೈಡೆಡ್ ಬೈ 7 ಇನ್ ಇಕ್ವೇಶನ್ 2. ಈಗ ಇಕ್ವೇಶನ್ ನಂಬರ್ 2 ನ ಇಲ್ಲಿ ಬರೆದುಕೊಳ್ಳೋಣ. 3X ಪ್ಲಸ್ 5Y ಇಸ್ ಈಕ್ವಲ್ ಟು ₹1,750. ಈಗ ಇದು ವ್ಯಾಲ್ಯೂ ಎಕ್ಸ್ ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂ ಏನಿದೆಯಲ್ಲ 3,800 ಮೈನಸ್ 6Y ಡಿವೈಡೆಡ್ ಬೈ 7 ಇದನ್ನ ನಾವು ಬರೆದುಕೊಳ್ಳೋಣ. 3 ಇಂಟು ಬ್ರಾಕೆಟ್ 3,800 ಮೈನಸ್ 6Y ಡಿವೈಡೆಡ್ ಬೈ 7 ಬ್ರಾಕೆಟ್ ಕಂಪ್ಲೀಟ್. ಈಗ ಇದು ಪ್ಲಸ್ 5Y ಏನಿದೆಯಲ್ಲ ಇದನ್ನ ಇಲ್ಲಿ ಬರೆದುಕೊಳ್ಳೋಣ. 5Y ಇಸ್ ಈಕ್ವಲ್ ಟು 1,750 ಇಲ್ಲಿ ಬರೆದುಕೊಳ್ಳೋಣ. ನೆಕ್ಸ್ಟ್ ನಾವು ಇದು ಏನ್ ವ್ಯಾಲ್ಯೂನ ನಾವು ಪುಟ್ ಮಾಡಿದೀವಲ್ಲ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇದನ್ನ 11,400 ಬರುತ್ತದೆ. ಮತ್ತೆ ಇದನ್ನ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 18 ಬರುತ್ತದೆ. 18Y ಡಿವೈಡೆಡ್ ಬೈ 7 ಪ್ಲಸ್ 5y
ಇಸ್ ಈಕ್ವಲ್ ಟು 1750. ಈಗ ನಾವು ಇದರ ಎಲ್ಸಿಎಂ ಅನ್ನ ತೆಗೆದುಕೊಳ್ಳೋಣ. ಈಗ 11,400 ಮೈನಸ್ 18y ನೇ ಬರುತ್ತದೆ. ಯಾಕಂದ್ರೆ 7 1 7 ಮತ್ತೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದ್ದೇ ಇರುತ್ತದೆ. ಅದನ್ನ ನಾವು ಇಲ್ಲಿ ಈಗ 7 1 7 ಇದು ಹೇಗಿತ್ತೋ ಹಾಗೆ ಬರುತ್ತದೆ. ಇಲ್ಲಿ 1 ಇದೆ ಅಂದ್ರೆ ಏನು ಇಲ್ಲ ಅಂದ್ರೆ 1 ಇದ್ದೇ ಇರುತ್ತದೆ. ಈಗ 1 7 7 ಹಾಗಾದ್ರೆ 5 ಮಲ್ಟಿಪ್ಲೈ ಅಲ್ಲಿ 7 ಬರುತ್ತದೆ. ಈಗ 5 ನ ನಾವು 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಪ್ಲಸ್ 35y ಬರುತ್ತದೆ ಇಸ್ ಈಕ್ವಲ್ ಟು 1750 ಬರುತ್ತದೆ. ನೆಕ್ಸ್ಟ್ ಇಲ್ಲಿ 11,400 ಪ್ಲಸ್ ಇಲ್ಲಿ 18y ಮತ್ತು 18y ನ ನಾವು ಪ್ಲಸ್ 35y ಅಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಪ್ಲಸ್ 17y ಬರುತ್ತದೆ ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು ಇಲ್ಲಿ 1750. ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 11,400 ಪ್ಲಸ್ 17y ಇಸ್ ಈಕ್ವಲ್ ಟು ಈಗ ಇದು ಮಲ್ಟಿಪ್ಲೈ ಆಗಿ 12,250 ಬರುತ್ತದೆ. ಈಗ 7 ಇಂದ 1750 ಏನಿದೆಯಲ್ಲ ಮಲ್ಟಿಪ್ಲೈ ಆಗಿ 12,250 ಬರುತ್ತದೆ. ನೆಕ್ಸ್ಟ್ ಇಲ್ಲಿ 17y ಇಸ್ ಈಕ್ವಲ್ ಟು 12,250 ಮೈನಸ್ 11,400 ನ ಮೈನಸ್ ಮಾಡೋಣ. ಇಲ್ಲಿ ಪ್ಲಸ್ ಇದ್ರೆ ಈ ಸೈಡ್ ಬಂದ್ರೆ ಮೈನಸ್ ಆಗುತ್ತದೆ. ಈಗ 17y ಇಸ್ ಈಕ್ವಲ್ ಟು ಇದನ್ನ ಮೈನಸ್ ಮಾಡಿದ್ರೆ 850 ಬರುತ್ತದೆ. y ಇಸ್ ಈಕ್ವಲ್ ಟು 850 ಡಿವೈಡೆಡ್ ಬೈ 17. ಈಗ 850 ನ 17 ಇಂದ ಡಿವೈಡ್ ಮಾಡಿದ್ರೆ y ಇಸ್ ಈಕ್ವಲ್ ಟು 50 ಬರುತ್ತದೆ. ಈಗ ನೆಕ್ಸ್ಟ್ ನಾನು ಇಕ್ವೇಶನ್ ನಂಬರ್ 3 ಅಲ್ಲಿ y ವ್ಯಾಲ್ಯೂನ ಪುಟ್ ಮಾಡ್ಕೋತೀನಿ. ಯಾಕಂದ್ರೆ ನಾವು ಇಕ್ವೇಶನ್ ನಂಬರ್ 1 ಆದ್ರೂ ತಗೋಬಹುದು, 2 ಆದ್ರೂ ತಗೋಬಹುದು, 3 ಆದ್ರೂ ತಗೋಬಹುದು. ನಮ್ಗೆ ಈಸಿಯಾಗಿ ವ್ಯಾಲ್ಯೂನ ಫೈಂಡ್ ಮಾಡ್ಲಿಕ್ಕೆ ಆಗುತ್ತೋ ಆ ಇಕ್ವೇಶನ್ ಅನ್ನ ನಾವು ಇಲ್ಲಿ ತಗೋಬೇಕಾಗುತ್ತದೆ. ಇಲ್ಲಿ ನಾನು ಇಕ್ವೇಶನ್ ನಂಬರ್ 3 ಅಲ್ಲಿ y ವ್ಯಾಲ್ಯೂನ ಪುಟ್ ಮಾಡ್ಕೋತೀನಿ. y ಇಸ್ ಈಕ್ವಲ್ ಟು 50 ಇನ್ ಇಕ್ವೇಶನ್ 3. ಇಲ್ಲಿ ಇಕ್ವೇಶನ್ ನಂಬರ್ 3 ನ ಇಲ್ಲಿ ಬರೆದುಕೊಳ್ಳೋಣ. x ಇಸ್ ಈಕ್ವಲ್ ಟು 3,800 ಮೈನಸ್ 6y ಡಿವೈಡೆಡ್ ಬೈ 7. ಈಗ ನಾವು y ವ್ಯಾಲ್ಯೂನ y ಪ್ಲೇಸ್ ಅಲ್ಲಿ ಬರೆದುಕೊಳ್ಳೋಣ. x ಇಸ್ ಈಕ್ವಲ್ ಟು 3,800 ಮೈನಸ್ 6 ಇಂಟು ಬ್ರಾಕೆಟ್ 50. ಈಗ x ಇಸ್ ಈಕ್ವಲ್ ಟು 3,800 ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 300 ಬರುತ್ತದೆ. 6 ನ 50 ಇಂದ ಮಲ್ಟಿಪ್ಲೈ ಮಾಡಿದ್ರೆ 300 ಬರುತ್ತದೆ ಡಿವೈಡೆಡ್ ಬೈ 7. ಈಗ ಇಲ್ಲಿ x ಇಸ್ ಈಕ್ವಲ್ ಟು ಇದು 3,800 ಅಲ್ಲಿ 300 ನ ಮೈನಸ್ ಮಾಡಿದ್ರೆ 3,500 ಬರುತ್ತದೆ ಡಿವೈಡೆಡ್ ಬೈ 7. ಈಗ 3,500 ನ 7 ಇಂದ ಡಿವೈಡ್ ಮಾಡಿದ್ರೆ x ಇಸ್ ಈಕ್ವಲ್ ಟು 500 ಬರುತ್ತದೆ. ಈಗ x ವ್ಯಾಲ್ಯೂ ಏನ್ ಬಂದಿದೆ ಅಂದ್ರೆ 500 ಬಂದಿದೆ. ಮತ್ತೆ y ವ್ಯಾಲ್ಯೂ ಏನ್ ಬಂದಿದೆ ಅಂದ್ರೆ 50 ಬಂದಿದೆ. ಈಗ ಇದನ್ನ ಬರೆದುಕೊಳ್ಳೋಣ ಇಲ್ಲಿ. therefore ಪ್ರೈಸ್ ಆಫ್ 1 bat is equal to x is equal to rs 500 ಮತ್ತೆ and price of 1 ball y is equal to rs 50. ಈಗ ನಾವು ಇಲ್ಲಿ ಬರ್ದಿದ್ದೇವೆ ಲೆಟ್ ಪ್ರೈಸ್ ಆಫ್ 1 ಬ್ಯಾಟ್ x ಅಂತ ಬರ್ದಿದ್ದೇವೆ ಮತ್ತೆ ಬಾಲ್ ಅಂದ್ರೆ y ಅಂತ ಬರ್ದಿದ್ದೇವೆ. ಈಗ y ಬೆಲೆ ಎಷ್ಟು, y ವ್ಯಾಲ್ಯೂ ಏನ್ ಬಂದಿದೆ ಅಂದ್ರೆ 50. ಹಾಗಾದ್ರೆ 1 ಬಾಲ್ದು ಪ್ರೈಸ್ ಎಷ್ಟು 50 ಮತ್ತೆ 1 ಬ್ಯಾಟ್ ಬೆಲೆ ಎಷ್ಟು 500. ಇದನ್ನೇ ನಾವು ಇಲ್ಲಿ ಬರಿಬೇಕಾಗುತ್ತದೆ. ಈಗ 4th ಪಾರ್ಟ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಟ್ಯಾಕ್ಸಿ ಚಾರ್ಜಸ್ ಇನ್ ಅ ಸಿಟಿ ಕನ್ಸಿಸ್ಟ್ ಆಫ್ ಅ ಫಿಕ್ಸ್ಡ್ ಚಾರ್ಜ್ ಟುಗೆದರ್ ವಿತ್ ದ ಚಾರ್ಜ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್. ಒಂದು ಸಿಟಿಯಲ್ಲಿ ಟ್ಯಾಕ್ಸಿ ಚಾರ್ಜಸ್ ಅಲ್ಲಿ ಫಿಕ್ಸ್ಡ್ ಚಾರ್ಜ್ ಕೂಡ ಇರುತ್ತದೆ ಮತ್ತು ಡಿಸ್ಟೆನ್ಸ್ ಕವರ್ಡ್ ಆಗಿದ್ದು ಚಾರ್ಜ್ ಕೂಡ ಇರುತ್ತದೆ. ಫಾರ್ ಅ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್ ದ ಚಾರ್ಜ್ ಪೇಡ್ ಈಸ್ ₹105. ಈಗ 10 ಕಿಲೋಮೀಟರ್ಗೆ 105 ರುಪೀಸ್ ಅನ್ನ ಕೊಡಬೇಕಾಗುತ್ತದೆ. ಅಂಡ್ ಫಾರ್ ಅ ಜರ್ನಿ ಆಫ್ 15 ಕಿಲೋಮೀಟರ್ ದ ಚಾರ್ಜ್ ಪೇಡ್ ಈಸ್ 155. ಈಗ 15 ಕಿಲೋಮೀಟರ್ಗೆ 155 ರುಪೀಸ್ ಅನ್ನ ಕೊಡಬೇಕಾಗುತ್ತದೆ. ವಾಟ್ ಆರ್ ದ ಫಿಕ್ಸ್ಡ್ ಚಾರ್ಜ್ ಅಂಡ್ ದ ಚಾರ್ಜ್ ಪರ್ ಕಿಲೋಮೀಟರ್. ಹಾಗಾದ್ರೆ ಪರ್ ಕಿಲೋಮೀಟರ್ ಚಾರ್ಜ್ ಎಷ್ಟು ಮತ್ತು ಫಿಕ್ಸ್ಡ್ ಚಾರ್ಜ್ ಎಷ್ಟು ಅಂತ ನಾವು ಫೈಂಡ್ ಮಾಡಬೇಕಾಗಿದೆ.
How much does a person have to pay for traveling the distance of 25 ಕಿಲೋಮೀಟರ್? ಹಾಗಾದ್ರೆ ಒಬ್ಬ ಮನುಷ್ಯ 25 ಕಿಲೋಮೀಟರ್ಗೆ ಎಷ್ಟು ಹಣವನ್ನು ಕೊಡಬೇಕಾಗುತ್ತದೆ ಅದನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಈ ಪ್ರಾಬ್ಲಮ್ ಅನ್ನ ನೋಡಿ ನಾವು ಇಕ್ವೇಶನ್ ಗಳನ್ನ ಫಾರ್ಮ್ ಮಾಡ್ಕೋಬೇಕು. ಇಲ್ಲಿ ಫಿಕ್ಸ್ಡ್ ಚಾರ್ಜ್ ಪ್ಲಸ್ ಡಿಸ್ಟೆನ್ಸ್ ಕವರ್ಡ್ ಆಗಿದ್ದು ಚಾರ್ಜ್ ಕವರ್ಡ್. ಈಗ ಫಿಕ್ಸ್ಡ್ ಚಾರ್ಜ್ ಅಂತೂ ಕೊಡ್ಲೇಬೇಕು. ಡಿಸ್ಟೆನ್ಸ್ ಕವರ್ಡ್ ಅಂದ್ರೆ ಈಗ 10 ಕಿಲೋಮೀಟರ್ಗೆ, ಈಗ ಕಂಡೀಷನ್ 1 ಅಲ್ಲಿ 10 ಕಿಲೋಮೀಟರ್ಗೆ 105 ರುಪೀಸ್ ಅನ್ನ ಪೇ ಮಾಡಬೇಕು. ಮತ್ತೆ 15 ಕಿಲೋಮೀಟರ್ಗೆ 155 ರುಪೀಸ್ ಅನ್ನ ಕೊಡಬೇಕು. ಹಾಗಾದ್ರೆ ಒಬ್ಬ ಮನುಷ್ಯ 25 ಕಿಲೋಮೀಟರ್ ಜರ್ನಿ ಮಾಡಿದ್ರೆ ಅವ ಎಷ್ಟು ಹಣವನ್ನು ಕೊಡುತ್ತಾನೆ ಅಂತ ಫೈಂಡ್ ಮಾಡಬೇಕಾಗಿದೆ. 25 ಕಿಲೋಮೀಟರ್ಗೆ ಎಷ್ಟು ಹಣವನ್ನು ಕೊಡಬೇಕಾಗಿದೆ ಅದನ್ನ ನಾವು ಫೈಂಡ್ ಮಾಡಬೇಕು. ಇಲ್ಲಿ ಬರೆದುಕೊಳ್ಳೋಣ. ಲೆಟ್ ಫಿಕ್ಸ್ಡ್ ಚಾರ್ಜ್ ಇಸ್ ಈಕ್ವಲ್ ಟು RS X ಅಂತ ಬರೆದುಕೊಳ್ಳೋಣ. ಅಂಡ್ ಪರ್ ಕಿಲೋಮೀಟರ್ ಚಾರ್ಜ್ RS Y ಅಂತ ಬರೆದುಕೊಳ್ಳೋಣ. ಕೊಟ್ಟಿದಾರಲ್ಲ ಇದನ್ನ ನೋಡಿ ನಾವು ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೋಬೇಕಾಗುತ್ತದೆ. ಈಗ ಫಿಕ್ಸ್ಡ್ ಚಾರ್ಜ್ ಅಂತ ನಾವು ಕೊಡ್ಲೇಬೇಕು. ಅದನ್ನ ನಾನು ಎಕ್ಸ್ ಅಂತ ಬರೆದುಕೊಂಡಿದ್ದೇನೆ. ಎಕ್ಸ್ ಪ್ಲಸ್ ಈಗ 10 ಕಿಲೋಮೀಟರ್ಗೆ 105 ರುಪೀಸ್ ಅನ್ನ ಕೊಡಬೇಕು. 10 ಈಗ y ಅಂದ್ರೇನು ಪರ್ ಕಿಲೋಮೀಟರ್. y ಇಸ್ ಈಕ್ವಲ್ ಟು 105 ರುಪೀಸ್. ಇದು ಇಕ್ವೇಶನ್ ನಂಬರ್ 1. ಮತ್ತೆ ಇಕ್ವೇಶನ್ ನಂಬರ್ 2 ಅಲ್ಲಿ ಈಗ ಫಿಕ್ಸ್ಡ್ ಚಾರ್ಜ್ ಅಂದ್ರೆ ನಾನು ಎಕ್ಸ್ ಅಂತ ಬರೆದುಕೊಂಡಿದ್ದೇನೆ. 15 ಕಿಲೋಮೀಟರ್ಗೆ 15y 155 ರುಪೀಸ್ ಅನ್ನ ಕೊಡಬೇಕು. ಈ ತರ ನಾವು ಇಕ್ವೇಶನ್ ಗಳನ್ನ ಬರ್ಕೋಬೇಕಾಗುತ್ತದೆ. ಈಗ ನಾನು ಇಕ್ವೇಶನ್ ನಂಬರ್ 1 ಇಲ್ಲಿ ಬರೆದುಕೊಳ್ಳುತ್ತೇನೆ. ಟೇಕಿಂಗ್ ಇಕ್ವೇಶನ್ 1. ಈಗ ಇಕ್ವೇಶನ್ ನಂಬರ್ 1 ಇಲ್ಲಿ ಬರೆದುಕೊಳ್ಳೋಣ. ನಾನು ಎಕ್ಸ್ ವೇರಿಯೇಬಲ್ ಗಳನ್ನ ಸಪರೇಟ್ ಮಾಡ್ಕೋಬೇಕಾಗಿದೆ. ಅದಕ್ಕೆ ಇದನ್ನ ಸಿಂಪ್ಲಿಫೈ ಮಾಡಿ ನಾನು ಎಕ್ಸ್ ವೇರಿಯೇಬಲ್ ನ ಸಪರೇಟ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ ಪ್ಲಸ್ 10y ಇಸ್ ಈಕ್ವಲ್ ಟು 105. ಎಕ್ಸ್ ಇಸ್ ಈಕ್ವಲ್ ಟು 105 ಮೈನಸ್ 10y. ಇಲ್ಲಿ ಪ್ಲಸ್ y ಇದ್ದದ್ದು ಈ ಸೈಡ್ ಬಂದ್ರೆ ಮೈನಸ್ y ಆಗುತ್ತದೆ. ಇದನ್ನ ನಾನು ಇಕ್ವೇಶನ್ ನಂಬರ್ 3 ಅಂತ ಬರೆದುಕೊಳ್ಳುತ್ತೇನೆ. ಈಗ ನಾನು ಈ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು 105 ಮೈನಸ್ 10y ಏನಿದೆಯಲ್ಲ ನಾನು ಇಕ್ವೇಶನ್ ನಂಬರ್ 2 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. put x is equal to 105 minus 10y in equation 2. ಇಲ್ಲಿ ಇಕ್ವೇಶನ್ ನಂಬರ್ 2 ನ ಇಲ್ಲಿ ಬರೆದುಕೊಳ್ಳೋಣ. x plus 15y is equal to 155. ಈಗ x ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ನಾವು ಬರೆದುಕೊಳ್ಳೋಣ. 105 minus 10y plus 15y is equal to 155. ಇಲ್ಲಿ ಮೈನಸ್ 10y ಇದೆ ಪ್ಲಸ್ 15y ಇದೆ. ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಪ್ಲಸ್ 5y ಬರುತ್ತದೆ. ಇಸ್ ಈಕ್ವಲ್ ಟು ಇಲ್ಲಿ 155 ಮೈನಸ್ ಇದು ಪ್ಲಸ್ 105 ಇದೆಯಲ್ಲ ಈ ಸೈಡ್ ಬಂದ್ರೆ ಮೈನಸ್ 105 ಆಗುತ್ತದೆ. ಈಗ ನೆಕ್ಸ್ಟ್ ಇಲ್ಲಿ 5y ಇಸ್ ಈಕ್ವಲ್ ಟು ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 50 ಬರುತ್ತದೆ. y ಇಸ್ ಈಕ್ವಲ್ ಟು ಇಲ್ಲಿ 50 ಡಿವೈಡೆಡ್ ಬೈ 5 ಆಗುತ್ತದೆ. ಇದು ಮಲ್ಟಿಪ್ಲೈ ಅಲ್ಲಿ ಇದೆಯಲ್ಲ 5 ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬರುತ್ತದೆ. y ಇಸ್ ಈಕ್ವಲ್ ಟು ಇದನ್ನ ಡಿವೈಡ್ ಮಾಡಿದ್ರೆ ಇಲ್ಲಿ 10 ಬರುತ್ತದೆ. ಇಲ್ಲಿ y ವ್ಯಾಲ್ಯೂ ಏನ್ ಬಂದಿದೆ ಅಂದ್ರೆ 10 ಬಂದಿದೆ. ಈಗ ನೆಕ್ಸ್ಟ್ ನಾವು y ವ್ಯಾಲ್ಯೂನ ಇಕ್ವೇಶನ್ ನಂಬರ್ 3 ಅಲ್ಲಿ ಪುಟ್ ಮಾಡ್ಕೊಳ್ಳೋಣ. ಪುಟ್ y ಇಸ್ ಈಕ್ವಲ್ ಟು ಇದು 10 ಬಂದಿದೆಯಲ್ಲ ಅದನ್ನ ಇಕ್ವೇಶನ್ ನಂಬರ್ 3 ಅಲ್ಲಿ ಪುಟ್ ಮಾಡ್ಕೊಳ್ಳೋಣ. x ಇಸ್ ಈಕ್ವಲ್ ಟು 105 ಮೈನಸ್ 10y ಇದು ಇಕ್ವೇಶನ್ ನಂಬರ್ 3. ಇದನ್ನ ನಾನು ಇಲ್ಲಿ ಬರೆದುಕೊಂಡಿದ್ದೇನೆ. x ಇಸ್ ಈಕ್ವಲ್ ಟು 105 ಮೈನಸ್ 10 ಇಂಟು ಇದು y ವ್ಯಾಲ್ಯೂ ಏನಿದೆಯಲ್ಲ ಇದನ್ನ y ಪ್ಲೇಸ್ ಅಲ್ಲಿ ಬರೆದುಕೊಳ್ಳೋಣ. ನೆಕ್ಸ್ಟ್ x ಇಸ್ ಈಕ್ವಲ್ ಟು 105 ಮೈನಸ್ ಇದು 10 ಇಂದ ಮಲ್ಟಿಪ್ಲೈ ಆಗಿ 100 ಆಗುತ್ತದೆ. 100 x ಇಸ್ ಈಕ್ವಲ್ ಟು 5. ಇದು x ವ್ಯಾಲ್ಯೂ ಏನ್ ಬಂದಿದೆ 5 ಬಂದಿದೆ. y ವ್ಯಾಲ್ಯೂ ಏನ್ ಬಂದಿದೆ 10 ಬಂದಿದೆ. ಈಗ ಇಲ್ಲಿ ನಾವು ಫಿಕ್ಸ್ಡ್ ಚಾರ್ಜ್ ಅಂದ್ರೆ x ಅಂತ ಬರೆದುಕೊಂಡಿದ್ದೇವೆ. ಹಾಗಾದ್ರೆ x ಅಂದ್ರೆ ಇಲ್ಲಿ 5 ಬಂದಿದೆ. ಹಾಗಾದ್ರೆ ಫಿಕ್ಸ್ಡ್ ಚಾರ್ಜ್ ಎಷ್ಟು 5 ರುಪೀಸ್ ಇದೆ.
ಮತ್ತೆ ನಾವು ಪರ್ ಕಿಲೋಮೀಟರ್ ಚಾರ್ಜ್ y ಅಂತ ಬರೆದುಕೊಂಡಿದ್ದೇವೆ. ಈಗ ಪರ್ ಕಿಲೋಮೀಟರ್ ಚಾರ್ಜ್ y ಅಂದ್ರೆ 10 rupees ಇದೆ. ಇದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. ಫಿಕ್ಸ್ಡ್ ಚಾರ್ಜ್ RS is equal to 5 rupees and per kilometer charge is equal to RS 10 rupees. ಈಗ ನಾವು ನಮಗೆ y ವ್ಯಾಲ್ಯೂನು ಸಿಕ್ಕಿದೆ, x ವ್ಯಾಲ್ಯೂನು ಸಿಕ್ಕಿದೆ. ಅದನ್ನೇ ಯೂಸ್ ಮಾಡಿಕೊಂಡು ನಾವು ಇಲ್ಲಿ 25 ಕಿಲೋಮೀಟರ್ಗೆ ಎಷ್ಟು ಹಣವನ್ನು ಕೊಡಬೇಕು ಅನ್ನೋದನ್ನ ಫೈಂಡ್ ಮಾಡ್ಕೊಳ್ಳೋಣ. ಚಾರ್ಜ್ ಫಾರ್ 25 ಕಿಲೋಮೀಟರ್ ಇಸ್ ಈಕ್ವಲ್ ಟು x ಪ್ಲಸ್ 25 y ಅಂತ ಬರೆದುಕೊಳ್ಳುತ್ತೇನೆ. ಈಗ ನೆಕ್ಸ್ಟ್ ನಾವು ಇಲ್ಲಿ 5 ಪ್ಲಸ್ 25, ಈಗ y ಅಂದ್ರೆ ಏನಿದೆ ಇಲ್ಲಿ 10, ಅದನ್ನೇ ಇಲ್ಲಿ 25 ಮಲ್ಟಿಪ್ಲೈ ಅಲ್ಲಿ y ಪ್ಲೇಸ್ ಅಲ್ಲಿ ನಾವು ಇಲ್ಲಿ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು 5 ಪ್ಲಸ್ ಇದು 25 10 ಇಂದ ಮಲ್ಟಿಪ್ಲೈ ಆಗಿ 250 ಆಗುತ್ತದೆ. ಇಸ್ ಈಕ್ವಲ್ ಟು ಇದು 5 ಮತ್ತು 250 ಆಡ್ ಆದ್ರೆ 255 ಆಗುತ್ತದೆ. ಈಗ 25 ಕಿಲೋಮೀಟರ್ಗೆ RS 255 rupees ಅನ್ನ ಕೊಡಬೇಕಾಗುತ್ತದೆ. ಒಬ್ಬ ಮನುಷ್ಯ 25 ಕಿಲೋಮೀಟರ್ ಡಿಸ್ಟೆನ್ಸ್ಗೆ RS 255 rupees ಅನ್ನ ಕೊಡಬೇಕಾಗುತ್ತದೆ. ಈಗ ಈ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಅನ್ನ ನಾವು ಫೈಂಡ್ ಮಾಡಿದ್ದೇವೆ. ನೆಕ್ಸ್ಟ್ ನಾವು 5th ಪಾರ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ.